ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ವಾಚಿಂಗ್. ಇವತ್ತು ನಾವು ಬಂದಿದ್ದೀವಿ ಚಿಕ್ಕಬಳ್ಳಾಪುರ ಹತ್ರ ಈಶಾ ಫೌಂಡೇಶನ್. ಎಂಟ್ರಿ ಸಖತ್ತಾಗಿದೆ. ಒಳ್ಳೆ ಪ್ಲೇಸ್ಮೆಂಟು, ಒಳ್ಳೆ ವಾತಾವರಣ. ಸುತ್ತು ಹೋಟ್ಲು, ಅಂಗಡಿಗಳು, ಜ್ಯೂಸ್ ಅಂಗಡಿಗಳು, ವಾತಾವರಣ, ಗ್ರೀನರಿ, ಬೆಟ್ಟ ಗುಡ್ಡ, ವಾತಾವರಣ ಮಾತ್ರ ಸೂಪರಾಗಿದೆ. ಸಂಡೇ ಹೊತ್ತು ಬಂದರೆ ಪ್ರಶಾಂತವಾಗಿ ಆರಾಮಾಗಿ, ಸಂಡೇ ಲೀವ್ ಇರುತ್ತೆ, ಆರಾಮಾಗಿ ಬಂದು ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ನಮಗೆ ನಿಯರ್ ಹತ್ರನೇ. ನಮಗೆ ಸಂಡೇ ಟೈಮಲ್ಲಿ ಫುಲ್ಲು ಜನ ಇರ್ತಾರೆ. ಒಳ್ಳೆ ವಾತಾವರಣ. ಇಲ್ಲೊಂದು ಸ್ವಲ್ಪ ಬೈಕ್ ಓಡಿಸೋವಾಗ ಸ್ವಲ್ಪ ಹುಷಾರಾಗಿ ಬನ್ನಿ, ಯಾಕಂದರೆ ಸುತ್ತಲೂ ಕೆರೆ ಎಲ್ಲ ಇದೆ. ಇಲ್ಲಿ ಅಲ್ಲೇನು ಸೇಫ್ಟಿಗೆ ಏನೂ ಮಾಡಿಲ್ಲ. ಇದೊಂದು ಮಾಡಿದ್ರೆ ಚೆನ್ನಾಗಿರುತ್ತೆ ಹೋಗೋ ಜಾಗದಲ್ಲಿ. ಅಲ್ಲಿ ಹೋಗೋ ಒಂದೆರಡು ಕರೆಕ್ಟ್ ಅಲ್ಲಿ ಕೆಲಸ ನಡೀತಿದೆ, ಅಲ್ಲಿ ನೀರೆಲ್ಲ ಇದೆ. ಬಟ್ ಅಲ್ಲಿ ಸೇಫ್ಟಿಗೆ ರೈಟು ಲೆಫ್ಟು ಏನಿಲ್ಲ, ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ. ಸ್ವಲ್ಪ ಸೇಫ್ಟಿಯಾಗಿ ಹೋಗಿ, ಹೆಲ್ಮೆಟ್ ಹಾಕ್ಕೊಂಡು ಹೋಗಿ ಆರಾಮಾಗಿ, ಯಾಕಂದರೆ ಟ್ರಾವೆಲಿಂಗ್ ಇರುತ್ತೆ. ಹೊಸ ಯೂಟ್ಯೂಬರು, ಸ್ವಲ್ಪ ಮಾತಾಡೋದು ಸ್ವಲ್ಪ ಕಡಿಮೆ. ಇಲ್ಲಿ ಇನ್ನೇ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಎಲ್ಲ ಜ್ಯೂಸ್ ಗೀಸ್ ಎಲ್ಲ ಸಿಗುತ್ತೆ. ದಾಳಿಂಬೆ ಜ್ಯೂಸು, ಮೋಸಂಬಿ ಜ್ಯೂಸು. ಇಲ್ಲಿ ನೋಡಿ, ಇಲ್ಲಿ ನೀರಿದೆಯಲ್ಲ, ಇಲ್ಲಿ ಸೈಡ್ನಲ್ಲಿ ಸ್ವಲ್ಪ ಬ್ಯಾರಿಗೇಡ್ಗಳು ಅವು ಇವು ಕಟ್ಟಿದರೆ ಚೆನ್ನಾಗಿರುತ್ತೆ. ಇಲ್ಲಿ ಸೇಫ್ಟಿನೇ ಇಲ್ಲ. ಇಲ್ಲಿ ಸ್ವಲ್ಪ ಹುಷಾರಾಗಿ ಹೋಗಿ. ಇಲ್ಲಿ ಯಾಕಂದರೆ ಸ್ವಲ್ಪ ಸ್ಕಿಡ್ ಆದರೆ ಒಳಕ್ಕೆ ಹೋಗ್ಬಿಡ್ತೀವಿ ನೀರಲ್ಲಿ. ಅದರಿಂದ ಸ್ವಲ್ಪ ಸೇಫ್ಟಿಯಲ್ಲಿ ಹೋಗಿ, ಆರಾಮಾಗಿ ನಿಧಾನಕ್ಕೆ ಚಲಿಸಿ. 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನಿಧಾನವಾಗಿ ಹೋಗಿ ಆರಾಮಾಗಿ ಆ ಪರಮಾತ್ಮನ ದರ್ಶನ ಮಾಡ್ಕೊಂಡು ಆರಾಮಾಗಿ ಬರೋಣ. ಆದಷ್ಟು ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ. ನಾವು ಸೇಫ್ಟಿಗಿದ್ದರೆ 10 ಪ್ಲೇಸ್ಗಳಿಗೆ ಹೋಗ್ಬೋದು, ನೋಡ್ಬೋದು. ಸ್ವಲ್ಪ ಹುಷಾರಾಗಿ ಹೋಗ್ತಾಯಿರಿ. ಪಾಪ ರೈತರೆಲ್ಲ ಕೆಲಸ ಮಾಡ್ತಾಯಿರ್ತಾರೆ. ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಓಡಿಸಿ. ಎಲ್ಲ ಬೆಟ್ಟ ಗುಡ್ಡಗಳ ಮಧ್ಯೆ ಒಳ್ಳೆ ಸ್ಥಳದಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ, ಸಖತ್ತಾಗಿದೆ. ಆ ಶಿವನ ವಿಗ್ರಹ. ಬ್ಯಾಕ್ಗ್ರೌಂಡು ಮ್ಯೂಸಿಕ್ ಏನು ಹಾಕ್ಬೋದು. ಮ್ಯೂಸಿಕ್ ಹಾಕಿದ್ರೆ ಕಾಪಿರೈಟ್ ಬರುತ್ತೆ, ಮತ್ತು ಗಾಡಿ ಓಡಿಸೋ ಸೌಂಡು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಬ್ಯಾಕ್ಗ್ರೌಂಡ್ಗೆ ಮ್ಯೂಸಿಕ್ ಹಾಕಕ್ಕೆ ಹೋಗಿಲ್ಲ. ಮ್ಯೂಸಿಕ್ ಹಾಕಿದ್ರೆ 6 ಸೆಕೆಂಡ್ ಮೇಲೆ ಬಿದ್ದರೆ ಕಾಪಿರೈಟ್ಸ್ ಬೀಳ್ತದೆ. ಆಮೇಲೆ ತೆಗೆದಿರೋ ವಿಡಿಯೋ ಎಲ್ಲನೂ ಮತ್ತೆ ಹಾಕೋದಕ್ಕಾಗೋದಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೇನು ಬರ್ತಾಯಿದ್ದೀವಿ, ನನ್ನದು ಜಸ್ಟ್ ಎಂಟ್ರಿ ಕೊಟ್ಟರೆ ಈಗ ತಾನೆ. ವಾತಾವರಣ ಮತ್ತು ಸೂಪರಾಗಿದೆ. ಆಗೋಳಿ ಈಶಾ ಟೆಂಪಲ್ಗೆ ಎಂಟ್ರಿ ಇನ್ನೇನು ಬರ್ತಾಯಿದ್ದೀವಿ. ಕ್ಲೀನಾಗಿ ಕಾಣಿಸುತ್ತೆ ನೋಡಿ, ಇಲ್ಲಿಂದ ಡೈರೆಕ್ಷನ್ ಸಖತ್ತಾಗಿದೆ. ವ್ಯೂ ಮಾತ್ರ ಸೂಪರಾಗಿದೆ. ಸುತ್ತಲೂ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಶಿವನ ಪ್ರತಿಬಿಂಬ ಅಲ್ಲಿ ಯಾವ ಥರ ಕಾಣಿಸ್ತಾ ಇದೆ, ಸೂಪರಾಗಿ ಕಾಣಿಸುತ್ತೆ. ಬ್ಯೂಟಿಫುಲ್ ವಾತಾವರಣ. KSRTC ಬಸ್ಸುಗಳು ಕೂಡ ಇದೆ, ಬರ್ತಾ ಇರುತ್ತೆ. ಯಾರೊಂದು ಬಸ್ಸಿಗೆ ಬರೋರು ಆರಾಮಾಗಿ ಬರ್ಬೋದು. ಸ್ವಲ್ಪ ಹುಷಾರಾಗಿ ಓಡಿಸಿ, ಯಾಕಂದರೆ ಇಲ್ಲಿ ಡೌನ್ಗೆ ಹೋಗಿ ಮತ್ತೆ ಮೇಲಕ್ಕೆ ಹೋಗ್ದಂಗೆ ಇರುತ್ತೆ ರೋಡ್ಸ್ ಎಲ್ಲನೂ. ಸ್ವಲ್ಪ ಹುಷಾರಾಗಿ ಗಾಡಿ ಓಡಿಸಿ. ಪಾರ್ಕಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಪಾರ್ಕಿಂಗ್ ಎಲ್ಲ ಹಾಕ್ಕೊಬೋದು. ಇಲ್ಲಿಂದ ಅಂಗಡಿಗಳೆಲ್ಲ ರೆಡಿಯಾಗಿರ್ತದೆ. ಜ್ಯೂಸು, ಬೊಮ್ಮೆಗಳು, ಮಕ್ಕಳಿಗೆ ತಗೊಬೇಕಾಗಿರೋ ವಸ್ತುಗಳೆಲ್ಲ ಇಲ್ಲೇ ಸಿಗುತ್ತೆ. ಎಲ್ಲ ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ಫುಲ್ಲು ರಶ್ ಇದೆ. ಇವತ್ತು ಸಂಡೇ, ಇವತ್ತು ಬಂದಿರೋದು.
ಹಬ್ಬದ ಟೈಮಲ್ಲಾದರೆ ಇನ್ನೂ ಫುಲ್ಲು ಜಾಸ್ತಿ ಜನ ಇರ್ತಾರೆ, ರಶ್ ಇರ್ತದೆ. ಇವಾಗಾದರೂ ಪರವಾಗಿಲ್ಲ, ಸಂಡೇ ಟೈಮಲ್ಲಿ ಆರಾಮಾಗಿ ಬಂದ್ವಿ, ರಜೆ ಇದೆ ಅಂದ್ಬಿಟ್ಟು ವರ್ಕು ಆರಾಮಾಗಿದೆ. ಪಾರ್ಕಿಂಗ್ ಎಲ್ಲ ಇದೆ, ಜಾಗ ಇದೆ, ಆದರೆ ರೋಡಲ್ಲಿ ಹಾಕಿರ್ತಾರೆ, ಅಲ್ಲಲ್ಲೆಲ್ಲ ಹಾಕಿರ್ತಾರೆ. ವಾತಾವರಣ ಮಾತ್ರ ಸೂಪರ್ ಇದೆ, ಫುಲ್ಲು ಗಿಡ ಮರಗಳು. ಇನ್ನೂ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಸೆಕ್ಯೂರಿಟಿ ಎಂಟ್ರೆನ್ಸ್ ಇರುತ್ತೆ. ಇಲ್ಲಿ 20 ರೂಪಾಯಿ ಟಿಕೆಟ್ ಕೇಳ್ತಾರೆ, 20 ರೂಪಾಯಿ ಟಿಕೆಟ್ ಕೊಟ್ಟು ಹೋಗಬೇಕು. ಕಾರ್ಗೆ ಎಷ್ಟಿದೆ ಗೊತ್ತಿಲ್ಲ, ಬೈಕ್ಗೆ 20 ರೂಪೀಸ್ ತಗೊತಾರೆ, ಬಿಲ್ ಕೊಡ್ತಾರೆ. ದಯವಿಟ್ಟು ಬಿಲ್ ತಗೊಂಡೇ ಹೋಗಿ. ಇಲ್ಲಿ ಠಾಣೆ ಬೇರೆ ಇದೆ, ಏನು ಇನ್ಫಾರ್ಮೇಷನ್ ಇದ್ದರೆ ಅಲ್ಲಿ ಇನ್ಫಾರ್ಮೇಷನ್ ಕೇಂದ್ರ ಇದೆ, ಅಲ್ಲಿ ಮಾಡಿ. ಎಂಟ್ರೆನ್ಸ್ ಇಲ್ಲಿ 20 ರೂಪಾಯಿ ಕೊಟ್ಟು ಹೋಗ್ಬೇಕು ನಾವು. ಇಲ್ಲಿ ಸೆಕ್ಯೂರಿಟೀಸ್ ಇರ್ತಾರೆ, ಬಿಲ್ ಕೊಡ್ತಾರೆ. ವೆಲ್ಕಮ್ ಟು ಈಶಾ ಟೆಂಪಲ್ ಎಂಟ್ರಿ ಇದು. ಗಾಡಿ ಪಾರ್ಕಿಂಗ್ ಇದು ಕಡೆ ಇರ್ತದೆ, ರೈಟ್ ಸೈಡ್ ಹೋಗ್ತಾ. ಫುಲ್ಲು ಜನ ಇದ್ದಾರೆ, ಸಖತ್ತು ಜನ ಇದ್ದಾರೆ ಇವತ್ತು. ಅಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಇದು ಕಡೆ ಬಂದರೆ ಭಗವಂತನ ಸನ್ನಿಧಿಗೆ ಬಂದಿದ್ದೀವಿ. ಆ ಮಂಜುನಾಥನ ಕೃಪೆ ಎಲ್ರಿಗೂ ಇರಲಿ, ಆ ಶಿವಪ್ಪನ ಕೃಪೆ. ಭಾನುವಾರ ಸಖತ್ತು ಜನ ಬಂದಿದ್ದಾರೆ. ಸುಮಾರು ನಾವು ಬಂದಾಗೆ ಒಂದು 5,000 ಜನ ಇದ್ದಾರೆ, ಒಂದು 5-6 ಸಾವಿರ ಜನ ಇದ್ದಾರೆ. ಸುತ್ತಲೂ ವಾತಾವರಣ ಮಾತ್ರ ಸೂಪರ್ ಇದೆ, ಎಲ್ಲ ಫುಲ್ಲು ಗ್ರೀನರಿ. ಈ ಥರ ಪ್ಲೇಸ್ಮೆಂಟ್ ಬರಬೇಕಂದ್ರೆ ಸ್ವಲ್ಪ ಅವಾಗ ಪುಣ್ಯನೂ ಮಾಡಿರ್ಬೇಕು ಅನಿಸುತ್ತೆ. ಇನ್ನೂ ಎಲ್ಲ ತೋರಿಸ್ತೀನಿ, ಎಕ್ಸಿಬಿಷನ್ ಎಲ್ಲ ಇದೆ. ಸುತ್ತಲೂ ಹೋಟ್ಲ್ಸು, ಎಕ್ಸಿಬಿಷನ್ಸು, ಪಕ್ಕದಲ್ಲಿ ಆ ಟೆಂಪಲ್ ಹತ್ರ ಅಲ್ಲಿ ಮತ್ತೆ ಇದೆ, ಪೂಜೆ ಎಲ್ಲ ನಡೀತಾ ಇರುತ್ತೆ. ಆ ಬಸವಣ್ಣ ಇದರಲ್ಲಿ ಒಳ್ಳೆ ಲೊಕೇಶನ್. ಬ್ಯಾಕ್ಗ್ರೌಂಡಲ್ಲಿ ಮಾತ್ರ ಸೂಪರ್ ಇದೆ ಲೊಕೇಶನ್ನು. ಆ ಶಿವನ ಪ್ರತಿಬಿಂಬ ಹಿಂದೆಗಡೆ ಬೆಟ್ಟ ಗುಟ್ಟಗಳ ಮಧ್ಯೆ ಒಳ್ಳೆ ಪ್ಲೇಸ್ಮೆಂಟ್ ಇದು. ಪ್ರಕೃತಿ ಸೂಪರಾಗಿದೆ, ವಾತಾವರಣ ಮಾತ್ರ ಚೆನ್ನಾಗಿದೆ. ಆ ಭಗವಂತನ ಕೃಪೆ ಎಲ್ರಿಗೂ ಇರಲಿ. ಥ್ಯಾಂಕ್ ಯು. ಇನ್ನು ಮಾತಾಡೋದು ಕಡಿಮೆ ಮಾಡ್ತೀನಿ, ಎಲ್ಲ ತೋರಿಸ್ತೀನಿ, ಎಲ್ಲ ನೋಡಿ. ಜನ ಅಂತೂ ತುಂಬ ಜನ ಬಂದಿದ್ದಾರೆ, ಸಂಡೇ ಅಲ್ವಾ. ಎಲ್ಲ ಕ್ಲೀನಾಗಿ ತೋರಿಸ್ತೀನಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ಶಂಭೋ ಶಂಕರ.
ವಿಡಿಯೋ ನಿಶಬ್ದವಾಗಿರುತ್ತೆ, ಎಲ್ಲ ಪೂರ್ತಿಯಾಗಿ ನೋಡಿ. ಇಲ್ಲಿ ರುದ್ರಾಕ್ಷಿ, ಪುಸ್ತಕ, ಸಂಬಂಧಪಟ್ಟ ಸ್ಟೋರ್ಸ್ ಎಲ್ಲ ಇದೆ, ಏನು ಬೇಕೋ ತಗೊಬೋದು. ಇಲ್ಲಿ ಬುಕ್ಸ್ ಎಲ್ಲ ಇದೆ, ಈಶಾ ಟೆಂಪಲ್ ಬಗ್ಗೆ ಬುಕ್ ಸ್ಟೋರ್ಸು. ಇಲ್ಲಿ ಸಂಬಂಧಪಟ್ಟ ವಸ್ತುಗಳೆಲ್ಲ ಸಿಗ್ತಾ ಇರ್ತದೆ, ದೇವ್ರದ್ದು. ರುದ್ರಾಕ್ಷಿ ಎಲ್ಲ ಸಿಗುತ್ತೆ, ತಗೊಳ್ಳಿ. ಇಲ್ಲಿ ಎಕ್ಸಿಬಿಷನ್ ನಡೀತಾ ಇದೆ, ಮಕ್ಕಳಿಗೆಲ್ಲ ಎಕ್ಸಿಬಿಷನ್ ಇರುತ್ತೆ. ಜೈಂಟ್ ವೀಲು, ಮ್ಯಾಗ್ ವೀಲು, ಸುಮಾರು ಗೇಮ್ಸ್ ಎಲ್ಲ ಇದೆ ಇಲ್ಲಿ. ಇಲ್ಲಿ ವಿಧವಾದ ವಸ್ತುಗಳೆಲ್ಲ ಇದೆ, ಬಟ್ಟೆಯಿಂದ ತಿನಿಸುಗಳಿಂದ. ಜೈಂಟ್ ವೀಲು, ಮಕ್ಕಳೆಲ್ಲ ಎಂಜಾಯ್ಮೆಂಟ್ ಮಾಡ್ತಾರೆ ಖುಷಿಯಾಗಿ. ಇಲ್ಲಿ ಬಟ್ಟೆ ಇದೆ, ಹಂಗೆ ನೋಡ್ತಾ ಇರಿ, ಪ್ರತಿಯೊಂದು ಸಿಗುತ್ತೆ, ತಗೊಂಡೋಗ್ಬೋದು. ಇಲ್ಲಿ ಹೂವಿನ ಬೊಕ್ಕೆ ಚೆನ್ನಾಗಿತ್ತು, ಒಂದು ತಗೊಂಡೆ.
ಇಲ್ಲಿ ಮಸಾಲ ಸೋಡಾ ಕುಡಿದೆ, ಸಖತ್ತಾಗಿತ್ತು, ಸೂಪರಾಗಿತ್ತು. ಒಂದೆರಡು ಗ್ಲಾಸ್ ತಗೊಂಡೆ, ಚೆನ್ನಾಗಿತ್ತು. ಬಿಸಿಲು ಬೇರೆ, ಬಾಯಾರಿಕೆ. ಇಲ್ಲಿ ಸದ್ಗುರು ಸ್ವಾಮೀಜಿಯವರ ಬೈಕು. Thank you watching my video. Like, share, subscribe. Thank you.